ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ ತಿಂಗಳ ಕೊನೆ ಟ್ರೇಡಿಂಗ್ ಸೆಷನ್ ನಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿನಲ್ಲಿ 93 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 24,951 ಲೆವೆಲ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಲ್ ಟೈಮ್ ರೆಕಾರ್ಡ್ ಹೈ ಹತ್ರ ನಿಫ್ಟಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಸ್ಟಿಲ್ 25,000 ಲೆವೆಲ್ ಅನ್ನ ಕ್ರಾಸ್ ಮಾಡೋದಕ್ಕೆ ನಿಫ್ಟಿಗೆ ಸಾಧ್ಯ ಆಗ್ತಿಲ್ಲ. ಆ ಒಂದು ಲೆವೆಲ್ ನ ಮೇಲ್ಗಡೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೇನೆ ಸೆನ್ಸೆಕ್ಸ್ ಕೂಡ ಇವತ್ತು 285 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 54 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಜೆಎಸ್ಡಬ್ಲ್ಯೂ ಸ್ಟೀಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ನಷ್ಟು ಗೇನ್ ಜೆಎಸ್ಡಬ್ಲ್ಯೂ ಸ್ಟೀಲ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಏಷ್ಯನ್ ಪೇಂಟ್ಸ್ ಕೂಡ 2.5% ನಷ್ಟು ಗೇನ್ ಆಗಿದೆ. ಸೊ ಮುಂದಿನ ಕ್ವಾರ್ಟರ್ ಗಳಲ್ಲಿ ಒಳ್ಳೆ ಒಂದು ಪೇಂಟ್ ಡಿಮ್ಯಾಂಡ್ ಇರುತ್ತೆ ಅನ್ನುವಂತ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಆ ರೀಸನ್ ನಿಂದ ಏಷ್ಯನ್ ಪೇಂಟ್ಸ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತದೆ. HDFC ಲೈಫ್, SBI ಲೈಫ್ ನಲ್ಲಿ ಕೂಡ 2% ನಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. NTPC ಕೂಡ 2.5% ನಷ್ಟು ಇವತ್ತು ಗೇನ್ ಆಗಿದೆ. NTPC ನಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ರಿನ್ಯೂವೇಬಲ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ NTPC ಒಳ್ಳೆ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಿದ್ದಾರೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಬ್ರಿಟಾನಿಯಾ ನೋಡೋದಕ್ಕೆ ಸಿಕ್ತು. 1% ನಷ್ಟು ಕರೆಕ್ಷನ್ ಬ್ರಿಟಾನಿಯಾದಲ್ಲಿ ನೋಡೋದಕ್ಕೆ ಸಿಗ್ತದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 0.8% ನಷ್ಟು ಕರೆಕ್ಟ್ ಆಗಿದೆ. ರಿಲಯನ್ಸ್, ಗ್ರಾಸಿಮ್ ಮತ್ತೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಕೂಡ 0.5% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇಂಡಿಯಾ ರೇಟಿಂಗ್ ಅಂಡ್ ರಿಸರ್ಚ್ 2025 ಫಿನಾನ್ಷಿಯಲ್ ಇಯರ್ ನ GDP ಗ್ರೋತ್ ಅನ್ನ 7.5% ನಷ್ಟು ಫೋರ್ಕಾಸ್ಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಗವರ್ಮೆಂಟ್ ನ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ಸ್ ಆಗಿರುತ್ತೆ. ಹಾಗೆ ಕಂಪನಿಗಳು, ಬ್ಯಾಂಕ್ಗಳು ಒಳ್ಳೆ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ. ಕೆಪೆಕ್ಸ್ ಸೈಕಲ್ ಕೂಡ ಸ್ಟ್ರಾಂಗ್ ಆಗಿದೆ. ಈ ಎಲ್ಲವೂ ಸೇರಿ 7.5% ನಷ್ಟು GDP ಗ್ರೋತ್ಗೆ ಕಾರಣ ಆಗುತ್ತೆ ಅಂತ ಇಂಡಿಯಾ ರೇಟಿಂಗ್ ಅಂಡ್ ರಿಸರ್ಚ್ ತಮ್ಮ ಒಂದು ಫೋರ್ಕಾಸ್ಟ್ ಅನ್ನ ಮಾಡಿದ್ದಾರೆ. ರೀಸೆಂಟ್ ಆಗಿ ಆದಂತ ಎಕನಾಮಿಕ್ ಸರ್ವೆನಲ್ಲಿ 6.5ರಿಂದ 7% ನಷ್ಟು GDP ಗ್ರೋತ್ ಬರ್ಬೋದು ಅನ್ನುವಂತ ಒಂದು ಫೋರ್ಕಾಸ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ RBI ನ ಫೋರ್ಕಾಸ್ಟ್ ಕೂಡ 7.2% ಅರೌಂಡ್ ಅಲ್ಲಿ ಇದೆ. ಸೊ 2025 ಫಿನಾನ್ಷಿಯಲ್ ಇಯರ್ ನಲ್ಲಿ ಕೂಡ ಭಾರತದ GDP ಗ್ರೋತ್ ಸ್ಟ್ರಾಂಗ್ ಆಗಿ ಇರುತ್ತೆ. 7% ನ ಮೇಲೆ GDP ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಒಂದು ಸ್ಟ್ರಾಂಗ್ GDP ಗ್ರೋತ್ ಇದ್ದಾಗ ಅದು ಎಕಾನಮಿಗೆ ಪಾಸಿಟಿವ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ. ಹಾಗೆ ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 3,462 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ DIIs ಕಡೆಯಿಂದ 3,366 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. DIIs ಸ್ಟ್ರಾಂಗ್ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಮಾರುತಿ ಸುಜುಕಿ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಬ್ರೋಕರೇಜ್ ಗಳ ಎಸ್ಟಿಮೇಷನ್ ಇದ್ದಿದ್ದು 3,235 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ ಬರ್ಬೋದು ಅಂತ. ಸೊ ಈ ಎಸ್ಟಿಮೇಷನ್ ಅನ್ನ ಮಾರುತಿ ಸುಜುಕಿ ಕ್ವಾರ್ಟರ್ 1 ನಲ್ಲಿ ಬೀಟ್ ಮಾಡಿದ್ದಾರೆ. ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ 47% ನಷ್ಟು ಇನ್ಕ್ರೀಸ್ ಆಗಿದೆ. ಹಾಗೆ ಎಬಿಟಾ ಮಾರ್ಜಿನ್ಸ್ ಕೂಡ ಇಯರ್ ಆನ್ ಇಯರ್ 11% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಮಾರುತಿ ಸುಜುಕಿಯ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 35,779 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಮಾಡಿದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತ್ ಕಾಣಿಸ್ತದೆ. ಸೊ ಆಟೋ ಸೆಕ್ಟರ್ ನ ಬಿಸ್ನೆಸ್ ಅನ್ನ ಇಯರ್ ಆನ್ ಇಯರ್ ಕಂಪೇರ್ ಮಾಡೋದು ಬೆಟರ್ ಆಗಿರುತ್ತೆ. ಸೀಸನ್ ಪ್ರಕಾರ ಸೇಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 4,836 ಕೋಟಿ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗಿದೆ, ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. 3,760 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಕಳೆದ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ಸ್ 3,952 ಕೋಟಿ ಅರೌಂಡ್ ಅಲ್ಲಿ ಇತ್ತು. ಹಾಗೆ ಜೂನ್ 2023 ರಲ್ಲಿ 2,543 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಸೊ ಬ್ರೋಕರೇಜ್ ಗಳ ಎಸ್ಟಿಮೇಷನ್ಸ್ ಗಿಂತ ಒಳ್ಳೆ ಒಂದು ರಿಸಲ್ಟ್ ಅನ್ನ ಮಾರುತಿ ಸುಜುಕಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ರಿಸಲ್ಟ್ ಪಾಸಿಟಿವ್ ಆಗಿ ಬಂದಿದೆ. ಅದಾನಿ ಪವರ್ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 55% ನಷ್ಟು ಫಾಲ್ ಆಗಿದೆ. ಬಟ್ ರೆವೆನ್ಯೂಸ್ ಮತ್ತೆ ಮಾರ್ಜಿನ್ಸ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. ಅದಾನಿ ಪವರ್ 14,956 ಕೋಟಿ ರೆವೆನ್ಯೂಸ್ ಅನ್ನು ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಹಾಗೇನೆ ಇವರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಆಪರೇಟಿಂಗ್ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಅದಕ್ಕೆ ರೀಸನ್ ಅದರ್ ಇನ್ಕಮ್ ಸೆಕ್ಷನ್ ಏನಿದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಜೂನ್ 2023 ರಲ್ಲಿ 7,100 ಕೋಟಿಯ ಅದರ್ ಇನ್ಕಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದೇ ನಾವು ಈ ಕ್ವಾರ್ಟರ್ ನಲ್ಲಿ ಅದನ್ನು ಅಬ್ಸರ್ವ್ ಮಾಡಿದಾಗ 518 ಕೋಟಿಯ ಅದರ್ ಇನ್ಕಮ್ ಇದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ ಕೂಡ 518 ಕೋಟಿಯಷ್ಟು ಅದರ್ ಇನ್ಕಮ್ ಇತ್ತು. ಸೊ ಅದರ್ ಇನ್ಕಮ್ ಹೆಚ್ಚಾಗಿ ಇದ್ದಿದ್ರಿಂದ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಹಾಗೇನೆ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗೋದು ಕಾಣಿಸಿತ್ತು. ಬಟ್ ಓವರ್ ಆಲ್ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಈ ಅದರ್ ಇನ್ಕಮ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದಾಗ ಇವರ ರಿಸಲ್ಟ್ ಕೂಡ ಬೆಟರ್ ಆಗಿ ಬರ್ತಿರೋದು ಕಾಣಿಸ್ತಿದೆ. ಸೊ ಪವರ್ ಡಿಮ್ಯಾಂಡ್ ಭಾರತದಲ್ಲಿ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತದೆ. ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಪ್ರಿಡಿಕ್ಷನ್ ಇದೆ. ಸೊ ಓವರ್ ಆಲ್ ಅದಾನಿ ಪವರ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಅದಾನಿ ಪವರ್ ನ ಸ್ಟಾಕ್ ಪ್ರೈಸ್ ನಲ್ಲಿ 3 ಗಂಟೆಯ ನಂತರ ಒಂದು ಸಡನ್ ಫಾಲ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಅದರ್ ಇನ್ಕಮ್ ನ ಜೊತೆಯಲ್ಲಿ ಮಾಡಿದಾಗ ಪ್ರಾಫಿಟ್ ಫಾಲ್ ಆದ ರೀತಿಯಲ್ಲಿ ಕಾಣಿಸುತ್ತೆ. ಬಟ್ ನಾವು ಆ ಅದರ್ ಇನ್ಕಮ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಅದಾನಿ ಪವರ್ ನ ಕಡೆಯಿಂದ ಬಂದಿದೆ.
ಟ್ರೆಂಟ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಕ್ತು. ಟ್ರೆಂಟ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಇದಕ್ಕೆ ರೀಸನ್ ಟ್ರೆಂಟ್ ನಿಫ್ಟಿ 50ಗೆ ಎಂಟರ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸಾಕಷ್ಟು ಬ್ರೋಕರೇಜ್ಗಳು ಟ್ರೆಂಟ್ ನಿಫ್ಟಿ 50ಗೆ ಎಂಟರ್ ಆಗುವಂಥ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೆಪ್ಟೆಂಬರ್ 30, 2024ಕ್ಕೆ ನಿಫ್ಟಿಯ ರೀಬ್ಯಾಲೆನ್ಸಿಂಗ್ ಆಗುತ್ತೆ. ಈ ಒಂದು ರೀಬ್ಯಾಲೆನ್ಸಿಂಗ್ ನಲ್ಲಿ LTI ಮೈಂಟ್ರಿ ಅಥವಾ DV ಸ್ಲ್ಯಾಬ್ ನಿಫ್ಟಿ 50ಯಿಂದ ಆಚೆ ಹೋಗುವಂತ ಚಾನ್ಸಸ್ ಇದೆ. ಸೊ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಎರಡು ಕಂಪನಿಗಳು ಆಚೆ ಹೋಗುತ್ತೆ. ಟ್ರೆಂಟ್ ಮತ್ತೆ BEL ನಿಫ್ಟಿ 50ಗೆ ಆಡ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಈ ಮುಂಚೆ ಜಿಯೋ ಫಿನಾನ್ಸ್ ಹಾಗೇನೆ ಝೊಮ್ಯಾಟೊ ಎಂಟರ್ ಆಗ್ಬೋದು ಅನ್ನುವಂಥ ನ್ಯೂಸ್ಗಳು ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇದರ ಬಗ್ಗೆ ಕ್ಲಾರಿಟಿ ನಮಗೆ ಆಗಸ್ಟ್ ಸೆಕೆಂಡ್ ಹಾಫ್ ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟ್ರೆಂಟ್ ಎಂಟರ್ ಆಗುತ್ತೆ ಅಂತ ರಿಪೋರ್ಟ್ ಕೊಟ್ಟಿರೋದ್ರಿಂದ ಟ್ರೆಂಟ್ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಒಂದು ಸ್ಟ್ರಾಂಗ್ Q1 ರಿಸಲ್ಟ್ ಅನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಇದರಿಂದ ಟ್ರೆಂಟ್ ನಿಫ್ಟಿ 50ಗೆ ಆಡ್ ಆಗುವಂತ ಹೋಪ್ಸ್ ಹೆಚ್ಚಾಗಿ ಕಾಣಿಸ್ತದೆ. ಸೊ BEL ರೀಸೆಂಟ್ ಆಗಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ BEL ನ ಕಡೆಯಿಂದ ಬಂದಿತ್ತು. ಬಟ್ ಸ್ಟಿಲ್ ಇವತ್ತು ಸ್ಟಾಕ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. BEL ಸ್ಟಾಕ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿ ಓವರ್ ವೈಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ 364ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. UBS ಬ್ರೋಕರೇಜ್ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ ಬೈ ರೇಟಿಂಗ್ ಇತ್ತು, ಅದನ್ನ ನ್ಯೂಟ್ರಲ್ ರೇಟಿಂಗ್ ಗೆ ಚೇಂಜ್ ಮಾಡಿದ್ದಾರೆ. ಆಲ್ರೆಡಿ ಪಾಸಿಟಿವ್ಸ್ ಎಲ್ಲ ಫ್ಯಾಕ್ಟರ್ ಇನ್ ಆಗಿದೆ ಅನ್ನೋದು UBS ನ ವ್ಯೂ ಆಗಿರುತ್ತೆ. ಸೊ ಸದ್ಯಕ್ಕೆ ಒಂದು ವರ್ಷದಲ್ಲಿ ಹೆಚ್ಚಿನ ಒಂದು ಅಪ್ಸೈಡ್ ನ ಪಾಸಿಬಿಲಿಟಿ ಇರೋದಿಲ್ಲ ಅಂತ UBS ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ BEL ಇನ್ನೊಂದು ಟಾರ್ಗೆಟ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. 15% ಪ್ರಾಫಿಟ್ ಗ್ರೋತ್ ಅನ್ನ ತೋರಿಸೋದು, ಹಾಗೆ 25,000 ಕೋಟಿಯ ಆರ್ಡರ್ ಬುಕ್ ಅನ್ನ ಮೇಂಟೈನ್ ಮಾಡೋದು, ಅದನ್ನ ಈಸಿಯಾಗಿ BEL ಕವರ್ ಮಾಡಬಹುದು ಅನ್ನೋದು UBS ನ ವ್ಯೂ ಆಗಿರುತ್ತೆ. ಬಟ್ ಮುಂದಿನ ಒಂದು ವರ್ಷಗಳಲ್ಲಿ ಸ್ಟಾಕ್ ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಇರೋದಿಲ್ಲ. ಬಟ್ ಲಾಂಗ್ ಟರ್ಮ್ ಗೆ BEL ಒಳ್ಳೆ ಒಂದು ಬೆಟ್ ಆಗುತ್ತೆ ಅನ್ನೋದು UBS ನ ವ್ಯೂ ಆಗಿರುತ್ತೆ. ಸೊ ಅವರು ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ 333ರ ಟಾರ್ಗೆಟ್ ಪ್ರೈಸ್ ಇತ್ತು, ಅದನ್ನ 340ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ರೇಟಿಂಗ್ ಅನ್ನ ಮಾತ್ರ ಬೈ ನಿಂದ ನ್ಯೂಟ್ರಲ್ ಗೆ ಚೇಂಜ್ ಮಾಡಿದ್ದಾರೆ. ಸೊ ಸೆಬಿ ರೀಸೆಂಟ್ ಆಗಿ FNO ಕ್ರಾಕ್ ಡೌನ್ ಅನ್ನ ಮಾಡಿದ್ರು. ಅದನ್ನ ಇನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಅವರು ಹೇಳಿಲ್ಲ. ಬಟ್ ಸಾಕಷ್ಟು ಚೇಂಜಸ್ ಗಳನ್ನ ತರುವಂತ ಚಾನ್ಸಸ್ ಇದೆ. ಸೊ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಗಳನ್ನ ಚೇಂಜ್ ಮಾಡೋದು. ಸೊ ಈಗ ನಮಗೆ 50 ಪಾಯಿಂಟ್ಗೆ ಒಂದು ಸ್ಟ್ರೈಕ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ ಚೇಂಜ್ ಮಾಡುವಂತ ಚಾನ್ಸಸ್ ಇದೆ. ಹಾಗೆ ಪ್ರತಿಯೊಂದು ಎಕ್ಸ್ಚೇಂಜ್ ನ ಒಂದು ಎಕ್ಸ್ಪೈರಿಯನ್ನ ಮಾತ್ರ ಪ್ರತಿ ವಾರದಲ್ಲಿ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ಕಾಂಟ್ರಾಕ್ಟ್ ಸೈಜ್ ಅನ್ನ 4 ಪಟ್ಟು ಹೆಚ್ಚು ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಆಪ್ಷನ್ ಬೈಯರ್ ಆಗಿದ್ರೆ ಆಪ್ಷನ್ ಪ್ರೀಮಿಯಮ್ಸ್ ಅನ್ನ ಅಪ್ ಫ್ರಂಟ್ ಪೇ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ಚೇಂಜಸ್ ಬರುವಂತ ಚಾನ್ಸಸ್ ಇದೆ. 7 ಚೇಂಜಸ್ ಗಳನ್ನ ಸೆಬಿ ಮಾಡಬಹುದು ಅನ್ನುವಂತ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಈ ಚೇಂಜಸ್ ಏನಾದರೂ ಇಂಪ್ಲಿಮೆಂಟ್ ಆದ್ರೆ ಟೋಟಲ್ FNO ವಾಲ್ಯೂಮ್ಸ್ 30ರಿಂದ 40% ಫಾಲ್ ಆಗುವಂತ ಚಾನ್ಸಸ್ ಇದೆ. ಇದರಿಂದ NSE ಮತ್ತೆ BSE ಯ ಅರ್ನಿಂಗ್ಸ್ ಕೂಡ 15ರಿಂದ 30% ಫಾಲ್ ಆಗಬಹುದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಹಾಗೆ ಡಿಸ್ಕೌಂಟ್ ಬ್ರೋಕರೇಜ್ ಆಗಿರುವಂತಹ ಝೀರೋದಾ, ಏಂಜಲ್ ಒನ್, ಅಪ್ಸ್ಟಾಕ್, ಗ್ರೋ ಈ ಎಲ್ಲ ಕಂಪನಿಗಳ ಮಾರ್ಜಿನ್ಸ್ ನ ಮೇಲೆ ಕೂಡ ಪ್ರೆಷರ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಇವತ್ತು BSE 6% ಗೇನ್ ಆಗಿದೆ. ಸೊ ನ್ಯೂಸ್ಗೆ ಯಾವುದೇ ರೀತಿಯ ರಿಯಾಕ್ಷನ್ BSE ಕಡೆಯಿಂದ ಬಂದಿಲ್ಲ. ಸ್ಟಾಕ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಏಂಜಲ್ ಒನ್ ಕೂಡ ಇವತ್ತು 1% ಗೇನ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ನಲ್ಲಿ ಸ್ವಲ್ಪ ಪ್ರೆಷರ್ ಇತ್ತು, ಬಟ್ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಈ ಚೇಂಜಸ್ ಗಳನ್ನ ಸೆಬಿ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಇವರ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಐಡಿಯಾ ಬರುತ್ತೆ. ಇಂಡಿಯಾ ಮಾರ್ಟ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 6.5% ಫಾಲ್ ನೋಡೋದಕ್ಕೆ ಸಿಗ್ತದೆ. ಇಂಡಿಯಾ ಮಾರ್ಟ್ Q1 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 30% ಇನ್ಕ್ರೀಸ್ ಆಗಿತ್ತು. 114 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಂಡಿಯಾ ಮಾರ್ಟ್ ಒಂದು B2B ಬಿಸ್ನೆಸ್ ಆಗಿದ್ದು 1500 ಸಬ್ಸ್ಕ್ರೈಬರ್ಸ್ ಗಳನ್ನ Q1 ನಲ್ಲಿ ಆಡ್ ಮಾಡಿದ್ದಾರೆ. ಬ್ರೋಕರೇಜ್ ಗಳ ಎಸ್ಟಿಮೇಷನ್ ಇನ್ನು ತುಂಬಾನೇ ಹೆಚ್ಚಾಗಿತ್ತು. ಸಬ್ಸ್ಕ್ರೈಬರ್ ಬೇಸ್ ಕಡಿಮೆ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ Q1 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಬಂದಿದೆ. ಸಬ್ಸ್ಕ್ರೈಬರ್ ಬೇಸ್ ಕಡಿಮೆ ಆಗಿರೋದ್ರಿಂದ ಮೇ ಬಿ ಫ್ಯೂಚರ್ ನಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಎಬಿಟಾ ಮಾರ್ಜಿನ್ಸ್ ಕೂಡ ಇಯರ್ ಆನ್ ಇಯರ್ 36% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಟೊರೆಂಟ್ ಪವರ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 17% ಜಂಪ್ ನೋಡೋದಕ್ಕೆ ಸಿಕ್ತು. ಈ ಕಂಪನಿ ಕೂಡ ಒಳ್ಳೆ ಒಂದು Q1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಟೊರೆಂಟ್ ಪವರ್ ನ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 87% ಇನ್ಕ್ರೀಸ್ ಆಗಿದೆ. 996 ಕೋಟಿ ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ 23% ಇನ್ಕ್ರೀಸ್ ಆಗಿದೆ. ಟೊರೆಂಟ್ ಪವರ್ ತಮ್ಮ ಒಂದು ಸಬ್ಸಿಡರಿ ಕಂಪನಿ ಟೊರೆಂಟ್ ಎಲೆಕ್ಟ್ರಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ತಮ್ಮ ಪೇರೆಂಟ್ ಕಂಪನಿ ಟೊರೆಂಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಗೆ ಸೆಲ್ ಮಾಡ್ತಿದ್ದಾರೆ. 100% ಈಕ್ವಿಟಿ ಶೇರ್ಸ್ ಗಳನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಆರ್ಗನೈಸೇಷನಲ್ ಲೆವೆಲ್ ಚೇಂಜಸ್ ಆಗಿರುತ್ತೆ. ಇದರಿಂದ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಟೊರೆಂಟ್ ಪವರ್ ನಲ್ಲಿ ಇರೋದಿಲ್ಲ. ಬಟ್ ಓವರ್ ಆಲ್ ಈ ಒಂದು ಡಿಸಿಷನ್ ಅನ್ನ ಕೂಡ ಕಂಪನಿ ಈ ಒಂದು ರಿಸಲ್ಟ್ ಬೋರ್ಡ್ ಮೀಟಿಂಗ್ ನಲ್ಲಿ ತಗೊಂಡಿದ್ದಾರೆ. IPOಗಳ ವಿಚಾರಕ್ಕೆ ಬಂದಾಗ ಅಕ್ಯೂಮ್ಸ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗ್ತಾ ಇದೆ. ₹165 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 24% ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಕ್ಯೂಮ್ಸ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ನಾಳೆ ಕೊನೆ ದಿನ
ಆಗಿರುತ್ತೆ. ಸೊ ನಾಳೆ 25% ಅರೌಂಡ್ ಅಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಹಾಗೆ ಓಲಾ ಎಲೆಕ್ಟ್ರಿಕ್ ನ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 17 ರೂಪಾಯಿ ಅರೌಂಡ್ ಅಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ IPO ಶುಕ್ರವಾರ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.